ಬುಡಕಟ್ಟು ಜನಾಂಗಗಳ ಇಂದಿನ ಚಳುವಳಿಯಲ್ಲಿ ನಿಮ್ಮ ಪಾತ್ರವೇನು ಎಂಬ ಪ್ರಶ್ನೆಗೆ ಮಹಾಶ್ವೇತಾದೇವಿಯವರ ಉತ್ತರ. ಇದರಲ್ಲಿ ನನ್ನನ್ನು ತೊಡಗಿಸಿಕೊಂಡು ಬಹಳಷ್ಟು ಕಾಲವಾಯಿತು. ಇಂದೂ ಇದ್ದೇನೆ. ಪಲಮ್ಮುಗೆ ನಾನು ಹೋಗಲಾರಂಭಿಸಿದ್ದು 1965ರಲ್ಲಿ. ಇದಕ್ಕೂ ಮುಂಚೆಯೇ ಇದರಲ್ಲಿ ಮಾನಸಿಕವಾಗಿ ನಾನು ತೊಡಗಿಕೊಂಡಿದ್ದೆ. ಅವರ ಬಗ್ಗೆ ನನಗೆ ಬಹಳ ಆಸಕ್ತಿಯೇನೋ ಇತ್ತು. ಆದರೂ ಅವರ ಬಗ್ಗೆ ನನಗೆ ಬಹಳ ತಿಳಿದಿತ್ತು ಎನ್ನಲಾರೆ. ಪಲಮು ಜಿಲ್ಲೆ ಇಂದಿಗೂ ಬಿಹಾರದ ಅತ್ಯಂತ ಬಡ ಜಿಲ್ಲೆ. ಯಾವೊಂದು ಸಾರಿಗೆ ಅನುಕೂಲವೂ ಇಲ್ಲದ ಜಿಲ್ಲೆ. ಬಹುಶಃ ಇಂಡಿಯಾದ ತೀರಾ ಹಿಂದುಳಿದ ಬಡ ಜಿಲ್ಲೆಗಳಲ್ಲಿ ಒಂದು ಎನ್ನಬಹುದು. ಇಂತಹ ಹಿಂದುಳಿದ ಈ ಜಿಲ್ಲೆ ಜಮೀನ್ದಾರರ ಹಿಡಿತದಲ್ಲಿ ಜೀವ ಕೊಟ್ಟಿದೆ. ಇಲ್ಲಿ ಜೀತ ಪದ್ಧತಿ ರಾರಾಜಿಸುತ್ತಿದೆ. ಈ ಜೀತ ಪದ್ಧತಿಗೆ ಮುಖ್ಯ ಕಾರಣ ಬ್ರಿಟಿಷರೇ. ಅವರು ಒಂದು ವರ್ಗವನ್ನೇ ನಿರ್ಮಿಸಿದರು. ಈ ವರ್ಗ ಬುಡಕಟ್ಟು ಜನಾಂಗಗಳ ನೆಲವನ್ನು ಕಿತ್ತುಕೊಂಡು ಆ ಬುಡಕಟ್ಟುಗಳವರನ್ನು ಸಾಲಕ್ಕಾಗಿ ಗುಲಾಮರನ್ನಾಗಿ ಪರಿವರ್ತಿಸಿತು. ಇಂದಿನ ಭಾರತ ಸರ್ಕಾರ 1978ರಲ್ಲಿ ಜೀತ ಪದ್ಧತಿಯನ್ನು ರದ್ದುಪಡಿಸುವ ಕಾಯಿದೆಯನ್ನು ಜಾರಿಗೊಳಿಸಬೇಕಾಯಿತು. ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಪೂರ್ವದಿಂದ ಪಶ್ಚಿಮದವರೆಗೆ ಇರುವ ಪ್ರತಿಯೊಂದು ರಾಜ್ಯದಲ್ಲೂ ಜೀತ ಪದ್ಧತಿ ಜಾರಿಯಲ್ಲಿರುವ ಜಿಲ್ಲೆಗಳನ್ನು ಗುರುತಿಸಲಾಗಿದೆ ಎಂಬುದು, ಒಂದೊಂದು ರಾಜ್ಯದಲ್ಲೂ 40,000ಕ್ಕೂ ಹೆಚ್ಚು ಜೀತದಾಳುಗಳನ್ನು ಗುರುತಿಸಲಾಗಿದೆ ಎಂಬುದು ದಿಗ್ಭ್ರಮೆಗೊಳಿಸುವ ಸಂಗತಿಗಳು. ನನ್ನ ಕಥೆಗಳಲ್ಲಿ ನಾನು ಪಲಮುವನ್ನು ಚಿತ್ರಿಸಿದ್ದೇನೆ. ಇವುಗಳಲ್ಲಿ ಕೆಲವು ಮಾತ್ರವೇ ಅನುವಾದಗೊಂಡಿವೆ. ಇಡೀ ಭಾರತದ ಬುಡಕಟ್ಟುಗಳ ಚಿತ್ರಣಕ್ಕೆ ಕನ್ನಡಿ ಹಿಡಿದಿದ್ದೇನೆ. ನಾನು ಎಲ್ಲ ಜಿಲ್ಲೆಗಳಲ್ಲೂ ಸಂಚರಿಸಿದ್ದೇನೆ. ನನಗೆ ಜೀತದಾಳುಗಳ ಬಗೆಗೆ ನಡೆಯುವ ಅನ್ಯಾಯ, ಆ ಹೆಣ್ಣುಗಳ ಬಗೆಗೆ ನಡೆಯುವ ಅಮಾನವೀಯ ಶೋಷಣೆಗಳ ನಗ್ನ ದರ್ಶನವಾದದ್ದು ಹೀಗೆ ನನಗೆ ಎಲ್ಲವೂ ನಿಚ್ಚಳವಾಗಿ ಕಂಡಿತು. ಪಲಮುವಿನ ಬಗೆಗೆ ಬರೆಯಲು ನಾನು ಆರಂಭಿಸಿದೆ. ಜೊತೆಯಲ್ಲಿ ಜೀತದಾಳುಗಳನ್ನು ಸಂಘಟಿಸುವ ಕೆಲಸದಲ್ಲೂ ತೊಡಗಿದೆ. 1979ರಲ್ಲಿ ಭಾರತ ಸರ್ಕಾರವು ಒಂದು ಬೆಟ್ಟದ ಮೇಲಿನ ಸಿಯೋರಾ ಎಂಬ ಹಳ್ಳಿಯೊಂದರ ಕೆಲವು ಜೀತದಾಳುಗಳನ್ನು ಮುಕ್ತಗೊಳಿಸಿಯೇ ಬಿಟ್ಟಿತು. ಒಂದಿಷ್ಟು ನೆಲವನ್ನು ಅವರದು ಎಂದು ಕಾಗದದ ಮೇಲೆ ಬರೆದುಕೊಟ್ಟಿದ್ದೂ ಆಯಿತು. ನೆಲ ಎಂದರೆ ಏನು? ಬೆಟ್ಟದ ತುದಿಯ ಮೇಲೆ ನೆಲ, ಜಲಮೂಲವೇ ಇಲ್ಲದ ಕಡೆ ಏನೊಂದನ್ನೂ ಬೆಳೆಯಲಾಗದ ಬಂಜರು ಭೂಮಿ. ಈ ಜೀತದಾಳುಗಳನ್ನು ಇರಿಸಿಕೊಂಡಿದ್ದವರು ಕೆಲವು ಸರ್ಕಾರಿ ಅಧಿಕಾರಿಗಳೇ. ಜೀತದಾಳುಗಳ ಪುನರ್ವಸತಿಗಾಗಿ ಹಣ ತಲುಪಿಸುವ ಕೆಲಸವನ್ನು ಸರ್ಕಾರ ಈ ಅಧಿಕಾರಿಗಳಿಗೆ ವಹಿಸಿತು. ಸಹಜವಾಗಿಯೇ ಹಣ ಈ ಜೀತದಾಳುಗಳನ್ನು ತಲುಪಲಿಲ್ಲ. ಜೀತದಾಳುಗಳದಂತೂ ಒಂದೇ ನಿಲುವು: ನಾವು ಮತ್ತೆ ಜೀತದಾಳುಗಳಾಗಿ ಹೋಗುವುದಿಲ್ಲ. ಸಿಯೋರಾ ಹಳ್ಳಿಯ ಮಣ್ಣಿನ ಮುರುಕು ಗೋಡೆಯೊಂದರ ಮೇಲೆ ಪಲಮು ಜಿಲ್ಲಾ ಜೀತ ಪದ್ಧತಿ ನಿರ್ಮೂಲನಾ ಸಂಘಟನೆ ಎಂದು ನಾನಂತೂ ಬರೆದೆ. ಅದರ ಮುಂದಿನ ವರ್ಷ ಪಲಮು ಜಿಲ್ಲೆಯ ಮುಖ್ಯ ಪಟ್ಟಣವಾದ ದಲ್ತಾನ್ ಗಂಜ್ನಲ್ಲಿ ಸಹಸ್ರಾರು ಜೀತದಾಳುಗಳು ಮೊದಲ ಬಾರಿಗೆ ಸಮಾವೇಶಗೊಂಡರು. ಪಲಮುವಿನ ಬೀದಿಗಳಲ್ಲಿ ನಾನು ಈ ಮೆರವಣಿಗೆಯನ್ನು ಕೊಂಡೊಯ್ದೆ. ನಾವು ಜಿಲ್ಲಾಧಿಕಾರಿಗಳ ಬಳಿಗೆ ಹೋದೆವು. ಮೆರವಣಿಗೆಯಲ್ಲಿ ಸಾವಿರಾರು ಮಹಿಳೆಯರು ಜೀತ ಪದ್ಧತಿ ನಿರ್ಮೂಲವಾಗಲಿ, ಉಳುವವರದೇ ಭೂಮಿ, ಎಲ್ಲೋ ಕುಳಿತ ಜಮೀನ್ದಾರನದಲ್ಲ ಮುಂತಾದ ಘೋಷಣೆಗಳನ್ನು ಕೂಗುತ್ತಾ ನಡೆದರು. ಬಿಹಾರ ರಾಜ್ಯವನ್ನು ವ್ಯವಸಾಯ ಪ್ರದೇಶ ಹಾಗೂ ಅರಣ್ಯ ಪ್ರದೇಶಗಳೆಂದು 2 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಈ ಪೈಕಿ ಅರಣ್ಯ ಪ್ರದೇಶಗಳನ್ನು ಕುರಿತು ನಾನು ಕಥೆಗಳನ್ನು ಬರೆದಿದ್ದೇನೆ. ವ್ಯವಸಾಯ ಪ್ರದೇಶಗಳನ್ನು ಕುರಿತು ವರದಿಗಳನ್ನು ಬರೆದಿದ್ದೇನೆ. ನಾನು ನನ್ನನ್ನು ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ತೊಡಗಿಸಿಕೊಂಡಿದ್ದೇನೆ. ಈ ಬುಡಕಟ್ಟುಗಳವರ ಬಗ್ಗೆ
ಸಹಾನುಭೂತಿಯನ್ನು ಹೊಂದಿರುವುದು, ಅವರ ಬಗ್ಗೆ ಬರೆಯುವುದು ಮಾಡುವಷ್ಟರಿಂದ ಹೆಚ್ಚಿನ ಉಪಯೋಗವಿಲ್ಲವೆಂದು ನನಗೆ ಅನಿಸತೊಡಗಿದಾಗ ನಾನು ಅವರ ನಡುವೆಯೇ ವಾಸಿಸಲು ನಿರ್ಧರಿಸಿದೆ. ಅವರಲ್ಲಿ ಪ್ರತಿಯೊಬ್ಬರ ಸಮಸ್ಯೆಯನ್ನು ಅವರವರ ದೃಷ್ಟಿಕೋನದಿಂದಲೇ ಗ್ರಹಿಸಿ ಪರಿಹಾರ ಕಾಣಲು ಪ್ರಯತ್ನಿಸಿದೆ. ಇದರ ಫಲವಾಗಿಯೇ ನಾನು ಬಿರ್ಸಾ ಮುಂಡಾನನ್ನು ಕುರಿತು ಅರಣ್ಯೇರ್ ಅಧಿಕಾರ್ ಅಂದರೆ ಅರಣ್ಯ ಯಾರದು ಎಂಬ ಕಥೆಯನ್ನು ಬರೆದದ್ದು. ಈ ಪುಸ್ತಕ ಬಹುಮಟ್ಟಿನ ಎಲ್ಲ ಭಾರತೀಯ ಭಾಷೆಗಳಿಗೂ ಅನುವಾದವಾಗಿದೆ. ಆದರೆ ಇಂಗ್ಲಿಷಿಗೆ ಮಾತ್ರ ಇನ್ನೂ ಆಗಿಲ್ಲ. ಭಾರತದ ಬುಡಕಟ್ಟುಗಳ ಜನರಿಗೆ ಈ ಪುಸ್ತಕ ರಚನೆಯಿಂದ ಮೊದಲ ಬಾರಿಗೆ ಒಂದಿಷ್ಟು ನ್ಯಾಯವನ್ನು ಒದಗಿಸಿದೆ ಎಂದು ಆ ಜನರೇ ಗುರುತಿಸಿದ್ದಾರೆ. ಬಿರ್ಸಾ ಮುಂಡಾನು ಕೊಲೆಯಾದ ದಿನವನ್ನು ಹುತಾತ್ಮರ ದಿನ ಎಂದು ಆಚರಿಸುತ್ತಿದ್ದಾರೆ. ಆ ದಿನ ಅವರು ಅಗಾಧ ಸಂಖ್ಯೆಯಲ್ಲಿ ನೆರೆಯುತ್ತಾರೆ, ಪ್ರತಿಜ್ಞೆಗಳನ್ನು ಸ್ವೀಕರಿಸುತ್ತಾರೆ. ತಮ್ಮ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿ ನಡೆಸಿಕೊಂಡು ಹೋಗಬೇಕಾದ ಅವಶ್ಯಕತೆಯನ್ನು ಅವರು ಈಗ ಮನಗಂಡಿದ್ದಾರೆ. ಪುರುಲಿಯರ ಕೇರಿಯ ಶಬರನನ್ನು ನೀವು ಚಿತ್ರಿಸಿರುವುದರ ಹಿನ್ನೆಲೆಯ ಬಗ್ಗೆ ಹೇಳುವಿರಾ? ಬ್ರಿಟಿಷರು ಸಣ್ಣ ಬುಡಕಟ್ಟು ಜನಾಂಗಗಳವರನ್ನು ಪ್ರತ್ಯೇಕಿಸಿಬಿಟ್ಟರು. ಆದರೆ ದೊಡ್ಡ ಬುಡಕಟ್ಟುಗಳವರು ಅರಣ್ಯದ ಒಳಭಾಗಗಳಲ್ಲಿ ವಾಸಿಸುತ್ತಿದ್ದರು. ಬ್ರಿಟಿಷರು ಇವರಿಗೆ ಅಪರಾಧಿ ಜನಾಂಗಗಳವರೆಂದು ಹಣೆಪಟ್ಟಿ ಕಟ್ಟಿದರು. ಅದಕ್ಕೆ ಕಾರಣ ಹೀಗಿದೆ: ಆ ಜನ ಎಂದೂ ನಾಗರಿಕತೆಗೆ ತೆರೆದುಕೊಂಡವರಲ್ಲ. ಹಣ ಎಂಬ ಕಲ್ಪನೆಯೇ ಅವರಲ್ಲಿ ಇರಲಿಲ್ಲ. ಕಾಡಿನಿಂದ ಅವರು ಹಳ್ಳಿಯ ಸಂತೆಗೆ ಬಂದು ತಮ್ಮಲ್ಲಿದ್ದ ಜೇನು, ಸೊಪ್ಪು ಸದೆ, ಗೆಡ್ಡೆ ಗೆಣಸು, ಹೂವು, ಎಲೆ ಮೊದಲಾದವನ್ನು ಇಡುತ್ತಿದ್ದರು. ಅಷ್ಟೇ ಮೌನವಾಗಿ ತಮಗೆ ಅವಶ್ಯವಾದ ಅಕ್ಕಿ, ಎಣ್ಣೆ, ಸಾಂಬಾರ ಮೊದಲಾದವನ್ನು ಒಯ್ದು ಬಿಡುತ್ತಿದ್ದರು. ಇದಕ್ಕಾಗಿ ಇವರನ್ನು ಕಳ್ಳಕಾಕರು ಎನ್ನಲಾಯಿತು. ಅರಣ್ಯಗಳು ನಾಶವಾದಂತೆ ಬುಡಕಟ್ಟು ಜನಾಂಗಗಳವರು ಇಂದಿನ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡರು. ಎಲ್ಲಿಗೆ ಹೋಗಬೇಕೆಂದು ಅವರಿಗೆ ತಿಳಿಯಲಿಲ್ಲ. ಅವರದು ಎಂಬ ಭೂಮಿ ಇಲ್ಲ. 1955ರಲ್ಲಿ, ಅಂದರೆ ಸ್ವಾತಂತ್ರ್ಯ ಬಂದ 8 ವರ್ಷಗಳ ನಂತರದಲ್ಲಿ, ಭಾರತದ ಘನ ಸರ್ಕಾರ ಈ ಜನಾಂಗಗಳವರನ್ನು ಅಧಿಸೂಚಿತ ಕಪ್ಪು ಪಟ್ಟಿಯಿಂದ ತೆಗೆಯಿತು. ಅವರು ಈಗ ವಾಸಿಸುತ್ತಿರುವ ಪ್ರದೇಶದ ನೆರೆಹೊರೆಯ ಜನ, ಪೊಲೀಸರು, ಅಧಿಕಾರಿಗಳು ಎಲ್ಲರೂ ಅವರನ್ನು ಇಂದಿಗೂ ಕಳ್ಳಕಾಕರೆಂದೇ ಗುರುತಿಸುತ್ತಾರೆ. ತಮ್ಮ ಅಪರಾಧಿ ಚಟುವಟಿಕೆಗಳಲ್ಲಿ ಅವರನ್ನು ಚೆನ್ನಾಗಿ ಬಳಸುತ್ತಾರೆ. ಅವರ ಮರೆಗೆ ನಿಂತು ತಾವು ಶ್ರೀಮಂತರಾಗುತ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಹೀಗೆ ಪಟ್ಟಿ ಮಾಡಲಾದ 2 ಬುಡಕಟ್ಟು ಜನಾಂಗಗಳವರಿದ್ದಾರೆ: ಮಿಡ್ನಾಪುರದ ಲೋದರು ಹಾಗೂ ಶಬರರು. ಕೇರಿಯರೂ ಸಹ ಶಬರರೇ, ಅಂದರೆ ಬೇಟೆಗಾರ ಜನಾಂಗದವರೇ. 1978ರಿಂದ 82ರ ಅವಧಿಯಲ್ಲಿ ಸುಮಾರು 40 ಮಂದಿ ಲೋದರಿಗೆ ತೀವ್ರ ಶಿಕ್ಷೆಯಾಯಿತು. 1978ರಲ್ಲಿ ನಾನು ಲೋದರ ಒಂದು ಸಂಘಟನೆಯನ್ನು ರಚಿಸಿದೆ. ಈ ಸಂಘಟನೆ ಪ್ರತಿಭಟನೆಗಳನ್ನು ಮಾಡತೊಡಗಿತು. ಒಬ್ಬ ಲೋದನ ಸಾವು ಸಂಭವಿಸಿದ ಬಗ್ಗೆ ನಾನು ತನಿಖೆಗೆ ತೊಡಗಿದೆ. ನಾನು ಹೀಗೆಂದು ಬರೆದೆ: ನನ್ನ ರಾಜ್ಯ ಸರ್ಕಾರವು ಲೋದರನ್ನೂ ಸಹ ಮಾನವ ಜೀವಿಗಳೆಂದು ಪರಿಗಣಿಸಬೇಕು. ಪಶ್ಚಿಮ ಬಂಗಾಳದಲ್ಲಿ ಪುರುಲಿಯಾ ಜಿಲ್ಲೆಯು ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾದ ಅತ್ಯಂತ ಬಡ ಜಿಲ್ಲೆ. ಬುಡಕಟ್ಟು ಜನಾಂಗಗಳವರೂ ಒಳಗೊಂಡಂತೆ ಎಲ್ಲ ಬಡವರು ಈ ನಿರ್ಲಕ್ಷ್ಯಕ್ಕೆ ಸಮಾನವಾಗಿಯೇ ಒಳಗಾಗಿದ್ದಾರೆ. ಗೋಪಿ ವಲ್ಲಭ ಸಿಂಗ್ ಅವರನ್ನು ನೀವು ನೋಡಿರಬಹುದು. ಅವರು ಆಗ ಅಲ್ಲಿದ್ದವರು. ಈ ಜನರ ಬಗ್ಗೆ ಅವರು ಸಾಕಷ್ಟು ಚಿಂತಿಸಿದರು. ಪೊಲೀಸರು ಆ ಜನರನ್ನು ಹತ್ತಿಕ್ಕುತ್ತಿದ್ದುದರ ಬಗ್ಗೆ ಆತ ಹೋರಾಡಿದರು. ಕ್ರಮೇಣ ಈ ಕೆಲಸದಲ್ಲಿ ಗೋಪಿ ಮತ್ತು ನಾನು ಒಂದಾದೆವು. 10 ವರ್ಷಗಳಲ್ಲಿ ನಾವು ಪುರುಲಿಯಾ ಕೇರಿಯ ಶಬರರ ಸಂಘಟನೆಯನ್ನು ಮಾಡಿದೆವು. ನಾನು ದೆಹಲಿಗೆ
ಓಡಾಡಿದ್ದೆ. ಸರ್ಕಾರದ ಮಧ್ಯವರ್ತಿಗಳ ಅಥವಾ ಅಧಿಕಾರಿಗಳ ಕೈ ಕಾಯದೆ ನಾವೇ ಸ್ವತಃ ಕಾರ್ಯಗತಗೊಳಿಸಬಹುದಾದ ಯೋಜನೆಗಳನ್ನು ನಮಗೆ ನೀಡಲು ಒತ್ತಾಯಿಸಿ ಬಹಳವಾಗಿ ಹೋರಾಡಿದೆ. ಈಗ ಬುಡಕಟ್ಟುಗಳವರು ಅರಣ್ಯೀಕರಣದಲ್ಲಿ ಭಾಗವಹಿಸಬಹುದಾಗಿದೆ. ಆ ಫಲವಾಗಿ ಅದ್ಭುತವಾಗಿ ಅರಣ್ಯದ ಅಭಿವೃದ್ಧಿ ಸಾಧ್ಯವಾಗಿದೆ. ಬರಪೀಡಿತ ಜಿಲ್ಲೆ ಎಂದೇ ಹೆಸರಾದ ಈ ಪುರುಲಿಯಾದಲ್ಲಿ ಇವರು ನೆಟ್ಟ 1,00,000 ಅಂದರೆ ಎಷ್ಟು ಹೇಳಿ, 100,000 ಮರಗಳ ಪೈಕಿ 80,000 ಬದುಕಿಕೊಂಡಿವೆ. 80,000 ತಿಳಿಯಿತೇ? ಸಾಕಷ್ಟು ಚೆನ್ನಾಗಿಯೂ ಬೆಳೆದಿವೆ. ಈ ಪೈಕಿ ಬಹುತೇಕ ಹಣ್ಣಿನ ಮರಗಳು, ಮರಮುಟ್ಟುಗಳಿಗೆ ಒದಗುವ ಮರಗಳು, ಸೊಪ್ಪು ಸದೆಗಾಗಿ ಒದಗುವಂತಹವು, ರೇಷ್ಮೆ ಹುಳುಗಳಿಗೆ ಸೊಪ್ಪು ನೀಡುವಂತಹವು ಇವೇ ಆಗಿದ್ದು ಆ ಜನರಿಗೆ ಉಪಯುಕ್ತವಾಗಿವೆ. ಅವರು ಬಾವಿಗಳನ್ನು ತೋಡಿದ್ದಾರೆ. ಆ ಜನ ಪರಂಪರೆಯಿಂದ ಕಲಿತು ಬಂದ ಪದ್ಧತಿಯಲ್ಲಿ ರೇಷ್ಮೆ ನೇಯುತ್ತಿದ್ದಾರೆ. ಮಧ್ಯವರ್ತಿಗಳ ನೆರವಿಲ್ಲದೆ ಮಾರುಕಟ್ಟೆಯನ್ನು ದೊರಕಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಅವರ ಕುಶಲ ಕಲೆಗಾರಿಕೆಯಂತೂ ನಂಬಲು ಅಸಾಧ್ಯ ಎನಿಸುವಷ್ಟು ಅದ್ಭುತ. ಈ ಮೊದಲು ಅವರೆಂದೂ ಕುಶಲ ಕಲೆಗಾರಿಕೆಯಲ್ಲಿ ತೊಡಗಿಕೊಂಡವರಲ್ಲ. ಆದರೆ ಇಂದು ತಾಳೆ, ಬಿದಿರು, ಕಾಡು ಹುಲ್ಲುಗಳನ್ನು ಬಳಸಿ ಎಷ್ಟೊಂದು ಬಗೆಯ ಕಲಾವಸ್ತುಗಳನ್ನು ತಯಾರಿಸಿ ಹಣ ಗಳಿಸುತ್ತಿದ್ದಾರೆ. ಅವರ ಹೆಂಗಸರು ಸಣ್ಣ ಉಳಿತಾಯ ಖಾತೆಗಳನ್ನು ತೆರೆಯುತ್ತಿದ್ದಾರೆ. ನಾವು ಅವರಿಗಾಗಿ ಆರಂಭಿಸಿರುವ ಶಾಲೆಗಳಿಗೆ ಬರತೊಡಗಿದ್ದಾರೆ. ಇದನ್ನೆಲ್ಲ ಮಾಡಿದ್ದು ನಾವು ಮಾತ್ರ ಎಂದು ನಾನಿಲ್ಲಿ ಹೇಳಬಾರದು. ಈ ಜನರು ಹೆಜ್ಜೆ ಮುಂದಿಟ್ಟು ಬಾರದೇ ಹೋಗಿದ್ದರೆ ನಾನು ಗೋಪಿ ಇಬ್ಬರೇ ಏನನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನೀವೇ ನಿಮ್ಮ ಕಣ್ಣಾರೆ ನೋಡುತ್ತಿದ್ದೀರಲ್ಲ, ಈ ಜನ ಎಷ್ಟೊಂದು ಚೆನ್ನಾಗಿ, ಎಷ್ಟೊಂದು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು. ಆ ಇಬ್ಬರು ಖೇರಿಯ ಹುಡುಗರು ತರಬೇತಿಗಾಗಿ ರಾಂಚಿಗೆ ಹೋದದ್ದನ್ನು ನೋಡಿದಿರಲ್ಲ. ಅವರು ಈಗ ಜಮೀನಿನಲ್ಲಿ ಎತ್ತು ನೀರಾವರಿ ವಿಧಾನವನ್ನು ಅಳವಡಿಸಿ ಬಳಸತೊಡಗಿದ್ದಾರೆ. ಈ ಮೊದಲು ನೀರು ತಲುಪಿಸಲು ಸಾಧ್ಯವೇ ಆಗಿರದ ಪ್ರದೇಶಗಳಿಗೂ ನೀರು ಪೂರೈಸಲು ಈಗ ಸಾಧ್ಯವಾಗಿದೆ. ಇನ್ನು ಸಾಕ್ಷರತಾ ಆಂದೋಲನದ ವಿಚಾರಕ್ಕೆ ಬಂದರೆ, ಈ ದಿನ ಬುಡಕಟ್ಟುಗಳವರು ಅಥವಾ ಅಸ್ಪೃಶ್ಯರೆಂದು ಪರಿಗಣಿಸಲಾದ ಪರಿಶಿಷ್ಟ ಜಾತಿಗಳವರು ಅಧ್ಯಾಪಕರಾಗಿದ್ದಾರೆ. ಹೌದು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗಾಗಿ ತರಬೇತಿ ಪಡೆಯುತ್ತಿರುವ ಹೆಂಗಸರು ಬುಡಕಟ್ಟುಗಳವರೇ ಆಗಿದ್ದಾರೆ. ಅವರನ್ನು ನೀವು ಮಾನವ ಜೀವಿಗಳು ಎಂದು ಗುರುತಿಸಿ ಪರಿಗಣಿಸಿದ ಕ್ಷಣದಿಂದಲೇ ತಮ್ಮ ಬೆಳವಣಿಗೆಗೆ ಹಾಗೂ ಅಭಿವೃದ್ಧಿಗಳ ಜವಾಬ್ದಾರಿಗಳನ್ನು ತಮ್ಮ ಕೈಗಳಿಗೆ ಎತ್ತಿಕೊಳ್ಳಲು ಅವರು ಯೋಗ್ಯರೆನಿಸಿದರು. ನಮ್ಮ ಗುರಿ ಇದ್ದದ್ದೂ ಅಷ್ಟೇ. ಇದು ಅವರ ಕೆಲಸ. ಅವರು ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲ ಚುರುಕಿನ ಜನ. ಅವರು ನಾಗರಿಕ ಜನ. ಅವರನ್ನು ಯಾರೂ ಈವರೆಗೆ ಲಕ್ಷಿಸಿರಲಿಲ್ಲ ಅಷ್ಟೇ. ಅಧಿಕಾರಿ ಜನ ಅವರಿಗೆ ಎಂದೂ ಜವಾಬ್ದಾರಿಯನ್ನು ವಹಿಸಿ ನೋಡಿರಲಿಲ್ಲ ಅಷ್ಟೇ. ಈ ಬುಡಕಟ್ಟು ಜನರೇ ನಿಂತು ಎಷ್ಟು ಚೆನ್ನಾಗಿ ಹಾಗೂ ಎಷ್ಟು ಕೂಲಂಕಷವಾಗಿ ಹಳ್ಳಿಗಳನ್ನು ಸರ್ವೆ ಮಾಡಿದ್ದಾರೆಂಬುದನ್ನು ನೋಡಿದರೆ ನೀವು ಚಕಿತರಾಗುತ್ತೀರಿ. ಸುಮಾರು ಇಂತಹ 60 ಹಳ್ಳಿಗಳಲ್ಲಿ ವಿವಿಧ ರೀತಿಯ ಸರ್ವೆಗಳನ್ನು ನಡೆಸಿದ್ದಾರೆ. ಜನಸಂಖ್ಯೆ, ಶಾಲೆಗೆ ಹೋಗುತ್ತಿರುವವರ ಸಂಖ್ಯೆ, ಅತ್ಯಂತ ಸಮೀಪದ ಶಾಲೆ, ಅಕ್ಷರ ಕಲಿಕಾ ಕೇಂದ್ರದ ಅವಶ್ಯಕತೆ, ಹೀಗೆ ಅವರಲ್ಲಿ ಸಾಂಪ್ರದಾಯಿಕವಾಗಿ ಹೆರಿಗೆ ಮಾಡಿಸುತ್ತಿದ್ದವರೇ ವೈಜ್ಞಾನಿಕವಾಗಿ ದಾದಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಇದೀಗ ನಮ್ಮಲ್ಲಿ ವಯಸ್ಕರಿಗೆ ಹಾಗೂ ಮಕ್ಕಳಿಗೆ ತಕ್ಕ ಶಾಲೆಗಳಿವೆ. ಶಾಲೆಗಳ ಮುಖಾಂತರ ಜಾಗೃತಿಯನ್ನು ಉಂಟು ಮಾಡುವುದು ಸಾಧ್ಯವಾಗುತ್ತಿದೆ. ಅಕ್ಷರ ಕಲಿಕೆ ಹಾಗೂ ಸಂಖ್ಯಾ ಕಲಿಕೆಯ ಒಂದು ಘಟ್ಟವನ್ನು ಪೂರೈಸಿದ ಅವರಿಗಾಗಿಯೇ ಅತ್ಯಂತ ಸರಳ ಭಾಷೆಯಲ್ಲಿ
ನಾನು ಬರೆದ ಪುಸ್ತಕಗಳನ್ನು ಓದಲು ಕೊಡಲಾಗುವುದು. ಭಾರತದ ಸಂವಿಧಾನದಲ್ಲಿ ಅವರಿಗೆ ಇರುವ ಹಕ್ಕುಗಳನ್ನು ಅವರು ತಿಳಿಯಲಿ ಎಂಬುದು ಮುಖ್ಯ ಉದ್ದೇಶ. ಅವರ ಹಕ್ಕುಗಳನ್ನು ಅವರು ತಿಳಿಯಲಿ, ಎದ್ದು ನಿಲ್ಲಲಿ, ಅವುಗಳನ್ನು ದಕ್ಕಿಸಿಕೊಳ್ಳಲು ಹೋರಾಡಲಿ. ಇದರಲ್ಲಿ ಅವರು ಎಷ್ಟು ಆಸಕ್ತಿಯಿಂದ ಪಾಲ್ಗೊಳ್ಳುತ್ತಾರೆ ಎಂಬುದನ್ನು ತಿಳಿಯುವುದೇ ಒಂದು ಅದ್ಭುತ ಅನುಭವ. ಈ ಮಾತನ್ನು ಇಡೀ ಭಾರತದಲ್ಲಿ ನಾನು ಹೋದಲ್ಲೆಲ್ಲ ಹೇಳುತ್ತಾ ಬಂದಿದ್ದೇನೆ. ಅಪರಾಧಿಗಳೆಂದು ಪರಿಗಣಿತರಾದ ಬುಡಕಟ್ಟುಗಳವರಿಗೆ ನೀವು ನಿಜವಾಗಿಯೂ ಅರ್ಥಪೂರ್ಣ ಪುನರ್ವಸತಿಯನ್ನು ವ್ಯವಸ್ಥೆಗೊಳಿಸಲು ಉದ್ದೇಶಿಸಿದ್ದರೆ, ಒಬ್ಬ ಮಧ್ಯವರ್ತಿಯ ಮೂಲಕ ಒಂದಿಷ್ಟು ಹಣವನ್ನು ಒದಗಿಸಿದರೆ ಏನೇನೂ ಲಾಭವಿಲ್ಲ. ನೀವೇ ಅಲ್ಲಿಗೆ ಹೋಗಬೇಕು. ನೀವು ಅವರನ್ನು ಪ್ರೀತಿಸಬೇಕು, ಅವರನ್ನು ನಂಬಬೇಕು. ಒಮ್ಮೆ ಅವರನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂಡರೆ ಅವರು ಖಂಡಿತ ಆ ವಿಶ್ವಾಸವನ್ನು ನಿಮಗೂ ತೋರಿಸುತ್ತಾರೆ. ಗಾಯತ್ರಿ, ಈ ಬಾರಿ ನೀವು ಅಲ್ಲಿ ಇರಲಿಲ್ಲ. ಈ ನವೆಂಬರ್ 2 ಹಾಗೂ 3ರಂದು ನಡೆದ ವಾರ್ಷಿಕ ಅಧಿವೇಶನ ಆರಂಭಗೊಳ್ಳುವ ಮೊದಲು ಸ್ಥಳೀಯ ಸಾರಾಯಿ ಅಂಗಡಿಯ ಮಾಲೀಕನನ್ನು ಅಂಗಡಿ ಮುಚ್ಚಲು ಕೇಳಿದರು. ಬಂದು ನಮ್ಮ ಸಂಭ್ರಮದ ಹಬ್ಬದಲ್ಲಿ ಭಾಗಿಯಾಗು ಎಂದರು. ನನ್ನ ಅಂಗಡಿ ಲೂಟಿಯಾಗಿ ಬಿಟ್ಟರೆ ಗತಿ ಏನು ಎಂದು ಅವನಂದ. ಕೇರಿಯಾರು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಅಂದರು, ನಾವು ಈಗಲೇ ಆ ಕೆಲಸ ಮಾಡಿದರೆ ಏನಂತೀಯ? ನಿನ್ನ ಅಂಗಡಿಗೆ ಬೆಂಕಿ ಇಟ್ಟರೆ ನೀನೇನಾದರೂ ಮಾಡಲು ಸಾಧ್ಯವಾ? ಹೀಗೆ ಆ ಚಳಿಯ ರಾತ್ರಿಯಲ್ಲಿ 7,000 ಮಂದಿ ಜೊತೆ ಸೇರಿದರು. ಹೆಂಗಸರು ಗಂಡಸರಾದಿಯಾಗಿ ಯಾರೂ ಒಂದು ಹನಿಯನ್ನೂ ಕುಡಿಯಲಿಲ್ಲ. ಕುಡಿದು ಮತ್ತರಾಗಿ ನಿಯಮ ಮೀರಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸುವ ಅವಕಾಶ ಪೊಲೀಸರಿಗೆ ಒದಗಲೇ ಇಲ್ಲ. ಈ ಸಾರಾಯಿ ಒಂದು ದೊಡ್ಡ ತಲೆನೋವು. ಮುಖ್ಯವಾಗಿ ಸರ್ಕಾರವೇ ಸದಾಕಾಲವೂ ಕಾನೂನು ಬಾಹಿರವಾದ ಕಳ್ಳಬಟ್ಟಿಗಳನ್ನು ವಿವಿಧ ರೀತಿಗಳಲ್ಲಿ ಪ್ರೋತ್ಸಾಹಿಸುತ್ತಾ ಬರುತ್ತದೆ ಎನ್ನುವುದು ಭಾರೀ ಸಮಸ್ಯೆ. ಆದರೆ ಈಗ ಇಲ್ಲಿ ಪ್ರತಿದಿನ ಕಂಕುಳಲ್ಲಿ ಮಕ್ಕಳನ್ನು ಇರುಕಿಸಿಕೊಂಡು 15 ಕಿಲೋಮೀಟರುಗಳ ದೂರವಾದರೂ ಸರಿ ನಡೆಯುತ್ತಾ ಹೋಗಿ ಈ ಹೆಂಗಸರು ಆರೋಗ್ಯ ರಕ್ಷಣಾ ಹಾಗೂ ದಾದಿ ತರಬೇತಿಯನ್ನು ಪಡೆದು ಬರುತ್ತಿದ್ದಾರೆ. ಈಗ ಶಿಶು ಮರಣಗಳ ಸಂಖ್ಯೆ ಗಣನೀಯವಾಗಿ ಇಳಿದಿದೆ. ಹೆಂಗಸರ ಸೇವೆಯ ಮಹತ್ವ ಗಮನಾರ್ಹವಾಗಿದೆ.